ಇವತ್ತು ನಮ್ಮ ಬೈರ್ಮನ್ PHCಯಲ್ಲಿ ರ್ಯಾಂಡಮ್ ಆಗಿ ಟೆಸ್ಟ್ ಮಾಡುವಾಗ ಒಬ್ಬರು ವರುಣ್ ಅಂತ ಹೇಳಿ 22 ಇಯರ್ಸ್ ಇವರಿಗೆ ಟೆಸ್ಟ್ ಮಾಡಿದಾಗ ಅವರು ಕೋವಿಡ್ ಪಾಸಿಟಿವ್ ಬಂದಿದ್ದಾರೆ. ಬಟ್ ಮೇಲ್ನೋಟಕ್ಕೆ ಸಿಂಪ್ಟಮ್ಸ್ ಏನು ಜಾಸ್ತಿ ಇಲ್ಲ. ಸೊ ಅವರು ಅಮೃತ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಸೊ ಇವ್ರನ್ನ ಇವಾಗ ನಾವು ಐಸೋಲೇಷನ್ ಇಟ್ಟು 2 ಡೇಸ್ ಅವ್ರದ್ದು ಕ್ಲಿನಿಕಲಿ ಹೇಗಿರ್ತಾರೆ ಅಂತ ನೋಡಿ ನಂತರ ಅವ್ರನ್ನ ಕಳಿಸ್ಕೊಡ್ತೀವಿ. ಈ ಟೈಮಲ್ಲಿ ಏನಂದ್ರೆ ಈಗ ನಾವು ಟೆಸ್ಟಿಂಗ್ಸ್ ಎಲ್ಲ ಜಾಸ್ತಿ ಮಾಡ್ತಾ ಇದೀವಿ. ಒಂದು ಎರಡು ಈ ಟೈಮಲ್ಲಿ ಎಲ್ರಿಗೂ ಅಡ್ವೈಸ್ ಮಾಡೋದು ಯಾರು ಗಾಬರಿ ಆಗೋದು ಬೇಕಿಲ್ಲ. ಸೊ ಎಲ್ಲರೂ ಧೈರ್ಯವಾಗಿರ್ಬೋದು. ಬಟ್ ಎಲ್ಲರೂ ಮಾಸ್ಕ್ ಹಾಕೊಳ್ಳಿ, ದಯವಿಟ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಸ್ಯಾನಿಟೈಸ್ ಯೂಸ್ ಮಾಡಿ. ಸೊ ನಿನ್ನೆ ತನಕ ಲಾಸ್ಟ್ 3 ಮಂತ್ಸಲ್ಲಿ 1827 ಟೆಸ್ಟ್ ಇತ್ತು. ನಿನ್ನೆ ತನಕ ಯಾವುದೂ ಪಾಸಿಟಿವ್ ಬಂದಿರಲಿಲ್ಲ. ಸೊ ಲಾಸ್ಟ್ 1.5 ವರ್ಷದಿಂದ ನಮ್ಮಲ್ಲಿ ಯಾವುದು ಪಾಸಿಟಿವ್ನೂ ಸಹ ಇರಲಿಲ್ಲ. ಇವತ್ತು ನಮ್ಮ ಬೈರ್ಮನ್ PHCಯಲ್ಲಿ ರ್ಯಾಂಡಮ್ ಆಗಿ ಟೆಸ್ಟ್ ಮಾಡುವಾಗ ಒಬ್ಬರು ವರುಣ್ ಅಂತ ಹೇಳಿ 22 ಇಯರ್ಸ್ ಇವರಿಗೆ ಟೆಸ್ಟ್ ಮಾಡಿದಾಗ ಅವರು ಕೋವಿಡ್ ಪಾಸಿಟಿವ್ ಬಂದಿದ್ದಾರೆ. ಬಟ್ ಮೇಲ್ನೋಟಕ್ಕೆ ಸಿಂಪ್ಟಮ್ಸ್ ಏನು ಜಾಸ್ತಿ ಇಲ್ಲ. ಸೊ ಅವರು ಅಮೃತ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಸೊ ಇವ್ರನ್ನ ಇವಾಗ ನಾವು ಐಸೋಲೇಷನ್ ಇಟ್ಟು 2 ಡೇಸ್ ಅವ್ರದ್ದು ಕ್ಲಿನಿಕಲಿ ಹೇಗಿರ್ತಾರೆ ಅಂತ ನೋಡಿ ನಂತರ ಅವ್ರನ್ನ ಕಳಿಸ್ಕೊಡ್ತೀವಿ. ಈ ಟೈಮಲ್ಲಿ ಏನಂದ್ರೆ ಈಗ ನಾವು ಟೆಸ್ಟಿಂಗ್ಸ್ ಎಲ್ಲ ಜಾಸ್ತಿ ಮಾಡ್ತಾ ಇದೀವಿ. ಒಂದು ಎರಡು ಈ ಟೈಮಲ್ಲಿ ಎಲ್ರಿಗೂ ಅಡ್ವೈಸ್ ಮಾಡೋದು ಯಾರು ಗಾಬರಿ ಆಗೋದು ಬೇಕಿಲ್ಲ. ಸೊ ಎಲ್ಲರೂ ಧೈರ್ಯವಾಗಿರ್ಬೋದು. ಬಟ್ ಎಲ್ಲರೂ ಮಾಸ್ಕ್ ಹಾಕೊಳ್ಳಿ, ದಯವಿಟ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಸ್ಯಾನಿಟೈಸ್ ಯೂಸ್ ಮಾಡಿ. ಸೊ ನಿನ್ನೆ ತನಕ ಲಾಸ್ಟ್ 3 ಮಂತ್ಸಲ್ಲಿ 1827 ಟೆಸ್ಟ್ ಇತ್ತು. ನಿನ್ನೆ ತನಕ ಯಾವುದೂ ಪಾಸಿಟಿವ್ ಬಂದಿರಲಿಲ್ಲ. ಸೊ ಲಾಸ್ಟ್ 1.5 ವರ್ಷದಿಂದ ನಮ್ಮಲ್ಲಿ ಯಾವುದು ಪಾಸಿಟಿವ್ನೂ ಸಹ ಇರಲಿಲ್ಲ.